ನಟ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿದ್ರು ಸಿನಿಮಾ ಜಗತ್ತನ್ನ ಬಿಡದೆ ಮುಂದುವರಿಸ್ತಾ ಇದ್ದಾರೆ. ಅವರ ಹೊಸ ಸಿನಿಮಾ ಓಜಿ ಸೆಪ್ಟೆಂಬರ್ 25ನೇ ತಾರೀಕು ಬಿಡುಗಡೆಯಾಗ್ತಿದೆ. ಈ ಸಿನಿಮಾ ಚಿತ್ರೀಕರಣ ಚುನಾವಣೆಗೂ ಮುಂಚೆ ಪ್ರಾರಂಭ ಆಗಿ ಚುನಾವಣೆಯ ಬ್ಯುಸಿಯಿಂದ ನಿಲ್ಲಿಸಿ ಬಳಿಕ ಮತ್ತೆ ಪ್ರಾರಂಭಿಸಿ ಈಗ ಮುಕ್ತಾಯ ಹಂತವನ್ನ ತಲುಪಿತ್ತು. ಸಿನಿಮಾ ದೊಡ್ಡದಾಗಿರೋದ್ರಿಂದ ನಿರ್ಮಾಪಕರು ಹೆಚ್ಚುವರಿ ಶೋಗಳಿಗೂ ಟಿಕೆಟ್ ದರ ಹೆಚ್ಚಳಕ್ಕೂ ಸರ್ಕಾರಗಳಿಂದ ಅನುಮತಿಯನ್ನ ಕೋರಿದ್ದಾರೆ. ಆಂಧ್ರ ಸರ್ಕಾರ ಸಂಪೂರ್ಣ ಅನುಮತಿಯನ್ನ ನೀಡಿದೆ. ಇನ್ನು ಮಧ್ಯರಾತ್ರಿ 1 ಗಂಟೆಯಿಂದಲೇ ಶೋ ಪ್ರಾರಂಭ ಆಗ್ತಾ ಇದೆ. ಆದ್ರೆ ತೆಲಂಗಾಣ ಸರ್ಕಾರ ಮಧ್ಯರಾತ್ರಿ ಶೋಗಳಿಗೆ ಅನುಮತಿಯನ್ನ ನಿರಾಕರಿಸಿದೆ. ಕಾರಣ ಪುಷ್ಪಾ 2 ಸಿನಿಮಾ ಸಮಯದಲ್ಲಿ ನಡೆದಂತಹ ಅವಘಡಗಳ ನಂತರ ಮಧ್ಯರಾತ್ರಿ ಶೋಗಳಿಗೆ ಅವಕಾಶ ಕೊಡಬಾರದು ಅನ್ನುವಂತ ನಿರ್ಧಾರ. ಆದ್ರೆ ಟಿಕೆಟ್ ದರ ಹೆಚ್ಚಳಕ್ಕೆ ಮೊದಲು 4 ದಿನ ಮಾತ್ರ ಅನುಮತಿ ನೀಡಿದೆ. ಮತ್ತೆ ಸೆಪ್ಟೆಂಬರ್ 24ರ ರಾತ್ರಿ 9 ಗಂಟೆಯಿಂದ ಮೊದಲ ಶೋ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದೆ. ಇದು ವಿಶೇಷ ಅಂದ್ರೆ ವಿಲನ್ ಪಾತ್ರದಲ್ಲಿ ಬಾಲಿವುಡ್ ನಟ ಇಮ್ರಾನ್ ಹಾಶ್ಮಿ ಕಾಣಿಸಿಕೊಂಡಿದ್ದಾರೆ. ಹಾಗೇನೆ ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ಇದ್ದಾರೆ. ಹೀಗಾಗಿ ಆಂಧ್ರದಲ್ಲಿ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ. ಆದ್ರೆ ತೆಲಂಗಾಣದಲ್ಲಿ ಮಧ್ಯರಾತ್ರಿ ಶೋ ಬ್ಯಾನ್ ಆಗಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.